ಇದು ಕರಾಡ ವಿಶ್ವ. ನಮಸ್ಕಾರ. ಕರಾಡ ವಾರ್ತೆಗಳಿಗೆ ಸ್ವಾಗತ. ನಾನು ಎಸ್.ಎನ್. ಭಟ್ ಸೈಪಂಗಲ್ಲು. ಮುಖ್ಯಾಂಶಗಳು: ಅಕ್ಷರ ಲಕ್ಷ ಗಾಯತ್ರಿ ಪಠನಯಾಗದ ಸಂಕಲ್ಪ ಮತ್ತು ಶುಭಾರಂಭ. ಕರಾಡವಾಣಿ ವಿಶೇಷಾಂಕ 2025 ಬಿಡುಗಡೆ. ಕರಾಡ ಸಹಾಯ ಬಂಧು ಚಾರಿಟೇಬಲ್ ಟ್ರಸ್ಟಿನ ಆಂಬ್ಯುಲೆನ್ಸ್ ಸೇವೆಯ ಲೋಕಾರ್ಪಣೆ. ಬೆಳ್ಳಿ ಹಬ್ಬದ ಸಡಗರದಲ್ಲಿ ಮಂಗಳೂರು ಕರಾಡ ಬ್ರಾಹ್ಮಣ ಸಮಾಜ. ಕಾರ್ಕಳದ ಎಣ್ಣೆಹೊಳೆಯ ರಂಜಿತ್ ಪಿ ಭಟ್ಟರಿಗೆ ಡಾಕ್ಟರೇಟ್ ಪದವಿ. ಪತ್ರಿಕೋದ್ಯಮಿ ಹಾಗೂ ಜನಪದ ಪ್ರಚಾರಕ ಡಾಕ್ಟರ್ ಮಂದಾರ ರಾಜೇಶ ಭಟ್ಟರಿಗೆ ರಾಷ್ಟ್ರೀಯ ಗೌರವ. ನಾರಂಪಾಡಿಯ ನಾರಾಯಣೀಯಂ ಸಂಗೀತ ವಿದ್ಯಾಪೀಠದಲ್ಲಿ ವೇದನಾದ ಯೋಗ ತರಂಗಿಣಿ ಉತ್ಸವ. ಕೇರಳ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಗೆದ್ದ ಕರಾಡ ಮುತ್ಸದ್ದಿಗಳಿಗೆ ಅಭಿನಂದನೆ. ವಾರ್ತೆಗಳ ವಿವರ. ಕರಾಡ ಬ್ರಾಹ್ಮಣ ಸಮಾಜ ಮಂಗಳೂರು ತನ್ನ ರಜತ ಮಹೋತ್ಸವವನ್ನು ಶೀಘ್ರದಲ್ಲಿಯೇ ಆಚರಿಸಲಿದ್ದು, ತನ್ನಿಮಿತ್ತ ಅಕ್ಷರ ಲಕ್ಷ ಗಾಯತ್ರಿ ಯಾಗವನ್ನು ಹಮ್ಮಿಕೊಂಡಿದೆ. ಕಳೆದ ನವೆಂಬರ್ 16ರಂದು ಮಂಗಳೂರಿನ ರಾಧಾಕೃಷ್ಣ ದೇವಸ್ಥಾನದಲ್ಲಿ ಈ ಬಗ್ಗೆ ಸಂಕಲ್ಪ ಕೈಗೊಂಡು ಇದರ ಪೂರ್ಣಾಹುತಿ ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ನಡೆಯಲಿರುವುದು. ಕರಾಡ ಬಾಂಧವರು ತಾವು ಪಠಿಸಿದ ಗಾಯತ್ರಿ ಮಂತ್ರಗಳ ಸಂಖ್ಯೆಯನ್ನು ಕ್ರೋಢೀಕರಿಸಲು ಸರ್ವ ವ್ಯವಸ್ಥೆ ಮಾಡಲಾಗಿದ್ದು, ಸಮಾಜದ ಎಲ್ಲ ಮಂದಿ ಈ ಪವಿತ್ರ ಯಜ್ಞದಲ್ಲಿ ಭಾಗಿಯಾಗಲು ಕೋರಲಾಗಿದೆ. ಕರಾಡ ಕಲಾ ಸಾಹಿತ್ಯ ಪ್ರತಿಷ್ಠಾನ ಪೆರ್ಲಾ ಇದರ ಮೂಲಕ ಪ್ರಕಟವಾಗುತ್ತಿರುವ ಸಮಾಜದ ಕರಾಡವಾಣಿ ಪತ್ರಿಕೆಯ 24ನೆಯ ವಿಶೇಷಾಂಕದ ಬಿಡುಗಡೆ ಕಾರ್ಯಕ್ರಮ ಇದೇ ಕಳೆದ ನವೆಂಬರ್ 30ರಂದು ವಾಟೆತ್ತಿಲಜಾಲು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ಸಂಪನ್ನಗೊಂಡಿತು. ದೇವಸ್ಥಾನದ ಮುಕ್ತೇಸರರಾದ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ವಾಟೆತ್ತಿಲರವರು ವಿಶೇಷಾಂಕವನ್ನು ಬಿಡುಗಡೆ ಮಾಡಿ ಶುಭಾಶಂಸನೆಗೈದರು. ಸಮಾರಂಭದಲ್ಲಿ ಶ್ರೀಮತಿ ಸಂಧ್ಯಾಗೀತಾ ಬಾಯಾರು, ಡಾಕ್ಟರ್ ಸತೀಶ ಪುಣಜಿತ್ತಾಯ, ಡಾಕ್ಟರ್ ವಿಷ್ಣು ಶರ್ಮಾ ಆಟಿಕುಕ್ಕೆ ಮುಖ್ಯ ಅತಿಥಿಗಳಾಗಿ ಸಮಾರಂಭಕ್ಕೆ ವಿಶೇಷ ಕಳೆ ನೀಡಿದರು. ಇದೇ ವೇಳೆಯಲ್ಲಿ ಟ್ರಸ್ಟಿನ ರೂವಾರಿಗಳಾಗಿದ್ದ ದಿವಂಗತ ಮಾಭಾ ಪೆರ್ಲಾ, ಮೌವಾರು ಸುಬ್ರಹ್ಮಣ್ಯ ಭಟ್ ಮತ್ತು ಆನೆಮಜಲು ವಿಷ್ಣು ಭಟ್ ಇವರ ಸಂಸ್ಮರಣಾ ಕಾರ್ಯಕ್ರಮ ನಡೆಯಿತು. ಸಮಾರಂಭದಲ್ಲಿ ಕರಾಡದ ಹಿರಿಯ ಸಾಹಿತಿ, ಸಂಶೋಧಕ ಡಾಕ್ಟರ್ ಸದಾಶಿವ ಭಟ್ಟರಿಗೆ ಗೌರು ಮಾಧವ ಭಟ್ ಪ್ರಶಸ್ತಿ 2025 ಮತ್ತು ಯಕ್ಷಗಾನ ಕಲಾವಿದ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಬಟ್ಟೆಮೂಲೆಯವರಿಗೆ ಡಾಕ್ಟರ್ ಪುಷ್ಪಾ ಎ.ಪಿ. ಭಟ್ ದತ್ತಿ ನಿಧಿಯನ್ನು ನೀಡಿ ಗೌರವಿಸಲಾಯಿತು. ಇದೇ ವೇಳೆಯಲ್ಲಿ ಆನೆಮಜಲು ಮನೆಯವರು ವಿಷ್ಣುಭಟ್ ಸ್ಮರಣಾರ್ಥ ಕರಾಡ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಕರಾಡವಾಣಿಯ ಬಳಗದವರನ್ನು ಗೌರವಿಸಿದರು. ಶ್ರೀ ಕ್ಷೇತ್ರ ಅಗಲ್ಪಾಡಿಯಲ್ಲಿ ನವೆಂಬರ್ 5ರಂದು ಅಂದರೆ ಕಾರ್ತಿಕ ಹುಣ್ಣಿಮೆಯ ಶುಭ ದಿನದಂದು ಕರಾಡ ಸಹಾಯಕ ಬಂಧು ಚಾರಿಟೇಬಲ್ ಟ್ರಸ್ಟಿನ ಉದ್ಘಾಟನಾ ಸಮಾರಂಭ ಜರುಗಿತು. ಇದೇ ವೇಳೆಯಲ್ಲಿ ಹೊಸದಾಗಿ ಖರೀದಿಸಿದ ಆಂಬ್ಯುಲೆನ್ಸನ್ನು ಕಾಸರಗೋಡಿನ ಪ್ರಖ್ಯಾತ ಹಾಗೂ ಹಿರಿಯ ಮೂಳೆ ತಜ್ಞರಾದ ಡಾಕ್ಟರ್ ಅನಂತ ಪದ್ಮನಾಭ ಭಟ್ಟರು ಲೋಕಾರ್ಪಣೆ ಮಾಡಿದರು. ಇದೇ ಸಮಾರಂಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಹಾಗೂ ರಾಷ್ಟ್ರೀಯ ಕಾರ್ಯಕರ್ತರಾದ ಶ್ರೀ ಸುಬ್ರಹ್ಮಣ್ಯ ಭಟ್ ಕಜಂಪಾಡಿ, ಶ್ರೀ ಕ್ಷೇತ್ರದ ಆನುವಂಶಿಕ ಮುಕ್ತೇಸರರಾದ ಶ್ರೀಯುತ ಉಪ್ಪಂಗಳ ವಾಸುದೇವ ಭಟ್, ಶ್ರೀ ವಿಶ್ವನಾಥ ಭಟ್ ಬೇಂದ್ರೋಡು, ಶ್ರೀ ಕೃಷ್ಣಮೂರ್ತಿ ಎಡಪ್ಪಾಡಿ ಮೊದಲಾದ ಗಣ್ಯರು ಉಪಸ್ಥಿತರಾಗಿ ಕರಾಡ ಸಹಾಯ ಬಂಧುವಿನ ಕೆಲಸಗಳಿಗೆ ಶುಭ ಹಾರೈಸಿದರು. ಮಂಗಳೂರು ಕರಾಡ ಬ್ರಾಹ್ಮಣ ಸಮಾಜ ಸ್ಥಾಪನೆಯಾಗಿ 25 ವಸಂತಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಮುಂದಿನ ಜನವರಿ 25ರಂದು ಬೆಳ್ಳಿ ಹಬ್ಬ ಸಮಾರಂಭ ಏರ್ಪಡಿಸಲು ನಿಶ್ಚಯಿಸಲಾಗಿದೆ. ಬೆಳ್ಳಿ ಹಬ್ಬ ಆಚರಣಾ ಸಮಿತಿ ಇತ್ತೀಚೆಗೆ ಸಭೆ ಸೇರಿ ಸಮಾರಂಭದ ರೂಪುರೇಷೆಗಳ ಬಗ್ಗೆ ಸವಿವರವಾಗಿ ಚರ್ಚಿಸಿತು. ತನ್ನಿಮಿತ್ತ 24 ಲಕ್ಷ ಗಾಯತ್ರಿ ಜಪಯಾಗ ನಡೆಸುವ ಸಂಕಲ್ಪ ಮಾಡಲಾಗಿದ್ದು, ಇದರ ಪೂರ್ಣಾಹುತಿ ಡಿಸೆಂಬರ್ 30ರಂದು ಬಾಳಮಠ ಸಭಾಂಗಣದಲ್ಲಿ ನಡೆಯಲಿದೆ. ಇದೇ ವೇಳೆಯಲ್ಲಿ ಮಹಿಳೆಯರಿಗಾಗಿ ಸರ್ವಮಂಗಲ ಮಾಂಗಲ್ಯೆ ಜಪ ಪಠಣ ಪೂರ್ಣಾಹುತಿಯು ನಡೆಯಲಿರುವುದು. ಬೆಳ್ಳಿ ಹಬ್ಬ ಆಚರಣಾ ಸಮಿತಿಯ ಗೌರವಾಧ್ಯಕ್ಷರಾದ ಗಿರಿಧರ ಭಟ್ ಪರಾಡ್ಕರ್ ರವರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದರು. ಸಭೆಯಲ್ಲಿ ಕರಾಡ ಬ್ರಾಹ್ಮಣ ಸಮಾಜದ ಹಲವು ಗಣ್ಯ ಮಂದಿ ಭಾಗವಹಿಸಿ ಬೆಳ್ಳಿ ಹಬ್ಬ ಆಚರಣೆಯನ್ನು ಆಚರಿಸುವ ಬಗ್ಗೆ ಸೂಕ್ತ ಸಲಹೆ ಸೂಚನೆ ನೀಡಿದರು. ಎಣ್ಣೆಹೊಳೆ ಪ್ರಭಾಕರ ಭಟ್ ಹಾಗೂ ಶ್ರೀಮತಿ ಇಂದುಮತಿ ಭಟ್ ಕೋಳಿಕಜೆ ಇವರ ಪುತ್ರ
ರಂಜಿತ್ ಪಿ ಭಟ್ ಅವರ ಕ್ರಿಪ್ಟೋಗ್ಯಾನ್ ಡಿಸೈನ್ ಆಫ್ ಜನರೇಟಿವ್ ಡೀಪ್ ಲರ್ನಿಂಗ್ ಬೇಸ್ಡ್ ಸೆಕ್ಯೂರ್ ಸ್ಟೆನೋಗ್ರಫಿ ಮಾಡೆಲ್ ಫಾರ್ ಇಮೇಜ್ ಇನ್ಸ್ಕ್ರಿಪ್ಷನ್ ಎಂಬ ಸಂಶೋಧನಾ ಪ್ರಬಂಧಕ್ಕೆ ಜೈನ್ ಯೂನಿವರ್ಸಿಟಿ PhD ಪದವಿ ನೀಡಿದೆ. ಪ್ರಸ್ತುತ ನಿಟ್ಟೆ ಮಹಾಲಿಂಗ ಅಡ್ಯಂತಾಯ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ರಾಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶ್ರೀ ರಂಜಿತ್ ಇವರ ಸಾಧನೆಗೆ ಕರಾಡ ವಿಶ್ವದ ಅಭಿನಂದನೆಗಳು. ಪ್ರಾದೇಶಿಕ ಪತ್ರಿಕೋದ್ಯಮ, ತುಳು ಕನ್ನಡ ಸಂಸ್ಕೃತಿ ರಕ್ಷಣೆ, ಜನಪರ ಪ್ರಚಾರ ಮತ್ತು ಸ್ಥಳೀಯ ಪ್ರತಿಭೆಗಳ ದಾಖಲಾತಿ ವಿಸ್ತರಣೆ ಇವೇ ಮೊದಲಾದ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಶ್ರೀ ಮಂದಾರ ರಾಜೇಶ್ ಭಟ್ ಅವರಿಗೆ ರಾಷ್ಟ್ರಮಟ್ಟದಲ್ಲಿ ಎಕ್ಸಲೆನ್ಸ್ ಇನ್ ರೀಜನಲ್ ಮೀಡಿಯಾ ಪ್ರಶಸ್ತಿ ಲಭಿಸಿದೆ. ನಮ್ಮ ಕರಾಡ ಸಮುದಾಯದ ಹೆಮ್ಮೆ ಹೆಚ್ಚಿಸಿರುವ ಇವರು ಕಾರ್ಯನಿಷ್ಠೆ, ಸಂಯಮ, ಮೌಲ್ಯಾಧಾರಿತ ಸೇವಾಭಾವಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ರಾಜೇಶ್ ಭಟ್ ಅವರ ನಿಸ್ವಾರ್ಥ ಸೇವೆ, ನಾಯಕತ್ವ ಹಾಗೂ ಸಮಾಜಮುಖಿ ಚಟುವಟಿಕೆಗಳು ಮತ್ತಷ್ಟು ಉನ್ನತಿಗೆ ಏರಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಗೌರವಗಳು ಅವರದ್ದಾಗಲಿ ಎಂದು ಕರಾಡ ವಿಶ್ವ ಹಾರೈಸುತ್ತದೆ. ಬಳ್ಳಪದವು ಸ್ವರ್ಗೀಯ ನಾರಾಯಣ ಉಪಾಧ್ಯಾಯ ಸಂಸ್ಮರಣ ಸಂಗೀತ ಪ್ರತಿಷ್ಠಾನದ ಅಂಗಸಂಸ್ಥೆ ವೀಣಾವಾದಿನಿ ಸಂಗೀತ ವಿದ್ಯಾಪೀಠವು ಆಯೋಜಿಸುತ್ತಿರುವ ವೇದ ನಾದ ಯೋಗ ತರಂಗಿಣಿ 2025 ಉತ್ಸವವು ಇದೇ ಡಿಸೆಂಬರ್ 25ರಿಂದ 28ರ ತನಕ ಸಂಸ್ಥೆಯ ನಾರಾಯಣೀಯಂ ಆವರಣ ಎಂದರೆ ನಾರಂಪಾಡಿಯ ಸಮೀಪದಲ್ಲಿರುವಂಥದ್ದು ಇಲ್ಲಿ ನಡೆಯಲಿದೆ. ಪ್ರಗಲ್ಭ ಕಲಾವಿದರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಯೋಗ, ಭರತನಾಟ್ಯ ಮತ್ತು ಸಂಸ್ಥೆಯ ವಿದ್ಯಾರ್ಥಿಗಳ ಸಂಗೀತ ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿವೆ. ಮಹಾಶ್ರೀಚಕ್ರ ನವಾವರಣ ಪೂಜೆ, ನವಗ್ರಹ ಪೂಜೆಗಳನ್ನು ತತ್ಸಂಬಂಧಿ ಕೃತಿಗಳ ಗಾಯನದೊಂದಿಗೆ ನಡೆಸುವುದು ಮತ್ತು ಇತರ ವೈದಿಕ ಆಚರಣೆಗಳು ಸೇರಿರುವುದು ಈ ಉತ್ಸವದ ಮುಖ್ಯ ಆಕರ್ಷಣೆ. ಎಲ್ಲರಿಗೂ ಮುಕ್ತ ಪ್ರವೇಶಕ್ಕಾಗಿ ಆಮಂತ್ರಣವನ್ನು ನೀಡಲಾಗಿದೆ. ಇದೇ ತಿಂಗಳ 11ರಂದು ಕೇರಳದ ಸ್ಥಳೀಯಾಡಳಿತ ಸಂಸ್ಥೆಗಳಿಗೆ ಸಾರ್ವತ್ರಿಕ ಚುನಾವಣೆ ನಡೆದಿತ್ತು. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿ ಕುಂಡಾಜೆ ಪಂಚಾಯತಿನ ಏತಡ್ಕ ವಾರ್ಡಿನಿಂದ ಶ್ರೀಮತಿ ನಯನಾ ಕಾನಕಜೆ, ಜಯನಗರ ವಾರ್ಡಿನಿಂದ ಶ್ರೀಮತಿ ಸೌಭಾಗ್ಯಲಕ್ಷ್ಮಿ ಕಲ್ಲಕಳಂಬಿ ಹಾಗೂ ಪೈವಳಿಕೆ ಗ್ರಾಮ ಪಂಚಾಯತಿನ ಸಜಂಕಿಲ ವಾರ್ಡಿನಿಂದ ಶ್ರೀ ಸುಬ್ರಹ್ಮಣ್ಯ ಭಟ್ ಆಟಿವುಕೆಯವರು ಜಯಗಳಿಸಿರುತ್ತಾರೆ. ನೂತನವಾಗಿ ಚುನಾಯಿತರಾದ ಪಂಚಾಯತ್ ಸದಸ್ಯರಿಗೆ ಕರಾಡ ವಿಶ್ವದ ಅಭಿನಂದನೆಗಳು. ತೈರೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಇದೇ ವಿಶ್ವಾವಸುನಾಮ ಸಂವತ್ಸರದ ಪುಷ್ಯ ಶುದ್ಧ ಪಂಚಮಿಯಂದು ಬೆಳಗಿನ ಧ್ವಜಾರೋಹಣದೊಂದಿಗೆ 5 ದಿನಗಳ ಕಾಲದ ವಾರ್ಷಿಕೋತ್ಸವದ ಆರಂಭವಾಗಲಿದೆ. ತದಂಗವಾಗಿ ಶ್ರೀ ಕ್ಷೇತ್ರದಲ್ಲಿ ಗಣಪತಿ ಪೂಜೆ, ಭೂತಬಲಿ, ಮಹಾಪೂಜೆ, ಉಷಪೂಜೆ, ರಥೋತ್ಸವ, ತುಲಾಭಾರ ಸೇವೆ, ತಾಯಂಬಕ ಸೇವೆ, ಅನ್ನ ಸಂತರ್ಪಣೆ ಹಾಗೂ ಸಿಡಿಮದ್ದು ಪ್ರದರ್ಶನವೂ ಇರುವುದೆಂದು ದೇವಸ್ಥಾನದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪೆರ್ಲದ ಕರಾಡ ಸಂಕೀರ್ಣ ಶ್ರೀ ಶಂಕರ ಸದನದಲ್ಲಿ ಇದೇ ಬರುವ ಡಿಸೆಂಬರ್ 28ರಂದು ಕರಾಡ ಸಮ್ಮೇಳನ 2025 ಜರಗಲಿದೆ. ಸಮಾರಂಭದ ಅಂಗವಾಗಿ ಗಣಪತಿ ಹವನ, ವೇದಘೋಷ, ಲಲಿತಾ ಸಹಸ್ರನಾಮ ಪಠಣ, ಭಜನೆ, ಯುವಗೋಷ್ಠಿ, ಕರಾಡ ತಾಳಮದ್ದಳೆ, ಸಾಧಕರಿಗೆ ಅಭಿನಂದನೆ, ಪ್ರತಿಭಾನ್ವಿತರಿಗೆ ಪುರಸ್ಕಾರ ವಿತರಣೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಕರಾಡ ವಿಶ್ವ ವೆಬಿನಾರ್ ಅಂಗವಾಗಿ 2026 ಜನವರಿ 10ರಂದು ನಮ್ಮ ಸಮಾಜದ ಪ್ರಸಿದ್ಧ ಪತ್ರಕರ್ತರು ಹಾಗೆಯೇ ಉದಯವಾಣಿಯ ಮಾಜಿ ಉಪಸಂಪಾದಕರೂ ಆಗಿದ್ದ ಶ್ರೀ ನಿತ್ಯಾನಂದ ಸಜಂಗದೆಯವರು ಮಾತನಾಡಲಿದ್ದಾರೆ. ಕರಾಡ ಬ್ರಾಹ್ಮಣ ಅಭ್ಯುದಯ ಸಂಘ ಅಗಲ್ಪಾಡಿ, ಶ್ರೀ ಶಂಕರ ಸೇವಾ ಸಮಿತಿ ಪೆರ್ಲಾ, ಕರಾಡ ಸುವರ್ಣ ಸಮಿತಿ ಆಶ್ರಯದಲ್ಲಿ ಇತ್ತೀಚೆಗೆ ಸಂಘದ ಹೊಸ ಆಡಳಿತ ಕಚೇರಿಯ ಉದ್ಘಾಟನೆ ನಡೆಯಿತು. ತಡಗಲು ವಾಸುದೇವ ಭಟ್ ಅವರು ಹೊಸ ಆಡಳಿತ ಕಚೇರಿಯ ಉದ್ಘಾಟನೆ ಮಾಡಿದರು. ಶಂಕರ ಸದನಕ್ಕೆ ಅಳವಡಿಸಿದ CCTV ಸೌಲಭ್ಯವನ್ನು ರಾಜಾರಾಮ್ ಪೆರ್ಲಾ ಉದ್ಘಾಟಿಸಿದರು. ಶಂಕರ ಕ್ರೀಡಾ ಸಮಿತಿ ವತಿಯಿಂದ ಅಳವಡಿಸಲಾದ ನೀರು ಶುದ್ಧೀಕರಣ ಯಂತ್ರದ ಉದ್ಘಾಟನೆಯನ್ನು ಅನಂತ ಭಟ್ ಪಡಪೂರ್ ಅವರು ಉದ್ಘಾಟಿಸಿದರು. ಕರಾಡ ಸುವರ್ಣ ಸಂಭ್ರಮ 2026 ಇದರ ವಿನಂತಿ ಪತ್ರವನ್ನು ಸುಧಾಜಿ ಭಟ್ ಬಿಡುಗಡೆಗೊಳಿಸಿದರು. ಅಗಲ್ಪಾಡಿ ಕರಾಡ ಬ್ರಾಹ್ಮಣ ಅಭ್ಯುದಯ ಸಂಘದ ಅಧ್ಯಕ್ಷ ರಮಾನಂದ ಎಡಮಲೆ, ಕರಾಡ ಸುವರ್ಣ ಸಂಭ್ರಮ ಸಮಿತಿ ಅಧ್ಯಕ್ಷ ಕೃಷ್ಣಮೂರ್ತಿ ಎಡೆಪ್ಪಾಡಿ, ಪೆರ್ಲ ಶ್ರೀ ಶಂಕರ ಸೇವಾ ಸಮಿತಿ ಅಧ್ಯಕ್ಷ ಶ್ರೀ ಶಂಕರನಾರಾಯಣ ಭಟ್ ಮತ್ತಿತರರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಹೆಜ್ಜೆ ಗೆಜ್ಜೆ ಫೌಂಡೇಶನ್ ಉಡುಪಿ ಇವರು ದಿನಾಂಕ 30/11/25ರಂದು
ನಡೆಸಿದ ರಾಷ್ಟ್ರೀಯ ಮಟ್ಟದ ಭರತನಾಟ್ಯ ಸ್ಪರ್ಧೆಯಲ್ಲಿ ಭಕ್ತಿ ನೃತ್ಯ ಸೌರಭದಲ್ಲಿ ನಮ್ಮ ಸಮುದಾಯದ ಅನಂತಕೃಷ್ಣ ಭಟ್ ಅವರು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಇವರಿಗೆ ಕರಾಡ ವಿಶ್ವದ ಅಭಿನಂದನೆಗಳು. ಈಗ ಅಂತ್ಯದಲ್ಲಿ ಮಗದೊಮ್ಮೆ ಮುಖ್ಯಾಂಶಗಳು. ಅಕ್ಷರ ಲಕ್ಷ ಗಾಯತ್ರಿ ಪಠನಯಾಗದ ಸಂಕಲ್ಪ ಮತ್ತು ಶುಭಾರಂಭ. ಕರಾಡವಾಣಿ ವಿಶೇಷಾಂಕ 2025 ಬಿಡುಗಡೆ. ಕರಾಡ ಸಹಾಯ ಬಂಧು ಚಾರಿಟೇಬಲ್ ಟ್ರಸ್ಟಿನ ಆಂಬ್ಯುಲೆನ್ಸ್ ಸೇವೆಯ ಲೋಕಾರ್ಪಣೆ. ಬೆಳ್ಳಿ ಹಬ್ಬದ ಸಡಗರದಲ್ಲಿ ಮಂಗಳೂರು ಕರಾಡ ಬ್ರಾಹ್ಮಣ ಸಮಾಜ. ಕಾರ್ಕಳದ ಎಣ್ಣೆಹೊಳೆಯ ರಂಜಿತ್ ಪಿ ಭಟ್ಟರಿಗೆ ಡಾಕ್ಟರೇಟ್ ಪದವಿ. ಪತ್ರಿಕೋದ್ಯಮಿ ಹಾಗೂ ಜನಪದ ಪ್ರಚಾರಕ ಡಾಕ್ಟರ್ ಮಂದಾರ ರಾಜೇಶ ಭಟ್ಟರಿಗೆ ರಾಷ್ಟ್ರೀಯ ಗೌರವ. ನಾರಂಪಾಡಿಯ ನಾರಾಯಣೀಯಂ ಸಂಗೀತ ವಿದ್ಯಾಪೀಠದಲ್ಲಿ ವೇದನಾದ ಯೋಗ ತರಂಗಿಣಿ ಉತ್ಸವ. ಕೇರಳ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಗೆದ್ದ ಕರಾಡ ಮುತ್ಸದಿಗಳಿಗೆ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಶುಭ ಹಾರೈಕೆಗಳೊಂದಿಗೆ ವಂದನೆಗಳು.